ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಸ್ಟಿಲ್ ಐ ಫೀಲ್ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ಯಾಕಂದರೆ ಇಂಡಿಯಾ ವಿಕ್ಸ್ ತುಂಬ ಬಾಟಮಲ್ಲಿದೆ. ಇಂಡಿಯಾ ವಿಕ್ಸ್ ಬಾಟಮಲ್ಲಿದೆ ಅಂದರೆ ಏನು ಪ್ಯಾನಿಕ್ ಇಲ್ಲ ಅಂತ ಅರ್ಥ. ನನ್ನ ಹೆಸರು ಭೋಜರಾಜ್ ಅಂತ ಹೇಳಿ. ಮುಂಚೆ ಟ್ರೇಡಿಂಗ್ ಮಾಡ್ತಿದ್ದೆ, ಬಟ್ ನಾಲೆಡ್ಜ್ ಇಲ್ದಂಗೆ ಮಾಡ್ತಾಯಿದ್ದೆ. ಕೆಲವೊಂದಲ್ಲೆಲ್ಲ ಲಾಸ್ ಆಗಿತ್ತು. ಅದನ್ನು ಗೇನ್ ಮಾಡ್ಕೊಂಬಕ್ಕೆ ಏನು ಮಾಡಬೇಕು ಅಂತ ಗೊತ್ತಾ ಇರಲಿಲ್ಲ. ಈಗ ನಮ್ಮ ಫ್ರೆಂಡ್ಸ್ಗಳು ಸಜೆಸ್ಟ್ ಮಾಡಿದ್ರು TDI ಅಕಾಡೆಮಿಗೆ ಹೋಗಿ ಒಂದ್ಸತಿ ಟ್ರೈನಿಂಗ್ ತಗೊಳ್ರಿ ಅಂತ. ಅದಾದಮೇಲೆ ಇಲ್ಲಿ ಬಂದೆ. ಒಂಚೂರು ವರ್ತ್ ಅನ್ನಿಸ್ತೈತೆ ನನಗೆ ಇವತ್ತು. ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ಥರ ಆಪ್ಷನ್ಸ್ ಬೈ ಮಾಡ್ಬೋದು, ಫ್ಯೂಚರ್ಸ್ ಬೈ ಮಾಡೋದು, ಇಕ್ವಿಟಿ ಅಂದರೆ ಹೆಂಗೆ, ರಿಸ್ಕ್ ಹಿಂಗೆ, ಬೇಸಿಕ್ಕಿಂದನೂ ನಾವು ಯಾವ ಥರ ಕಂಪ್ನಿ ಚೂಸ್ ಮಾಡಬೇಕು ಏನು ಅಂತ ಅದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಯಿತು. ನಾನು ಸ್ಟೂಡೆಂಟು, ನಂಗೆ ಗೊತ್ತಿರಲಿಲ್ಲ ಇದೆಲ್ಲ ಇನ್ಫಾರ್ಮೇಷನ್. ಸೊ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಗಿದೆ, ಅದು ಹೆಲ್ಪ್ಫುಲ್ ಆಗಿದೆ. ಬಟ್ FIIs ಮಾತ್ರ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಇಂಡಿಯನ್ ಏನಂತಾರೆ ಬಾಂಡ್ಸ್, ಇಂಡಿಯನ್ ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸನ್ನು ಆಲ್ಮೋಸ್ಟ್ ನಿಲ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ FIIs. ಇದರಿಂದ ಏನಾಗುತ್ತೆ, ಜಾಸ್ತಿ ಡಾಲರ್ಸ್ ಇಂಡಿಯಾಗೆ ಬರುತ್ತೆ. ಇದರಿಂದ ನಮ್ಮ ರಿಸರ್ವ್ ಕರೆನ್ಸಿ ಏನಂತಾರೆ, ಡಾಲರ್ ರಿಸರ್ವ್ ಕರೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಇಂಡಿಯನ್ ಎಕಾನಮಿ. ಮಿಸ್ಟರ್ ಮನೋಜ್ ಅವರು ಮತ್ತು ಅವರ ಟೀಮು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಕನ್ನಡದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯಲ್ಲೂ ಅರ್ಥವಾಗೋ ರೀತಿಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ತುಂಬ ಸರ್ಚ್ ಮಾಡಿದ್ದೆ ಯೂಟ್ಯೂಬಲ್ಲಿ. ನನಗಿದು TDI ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ಬಂದು ಕಲ್ತಿದ್ದೀನಿ, ಏನೋ ಒಂದು ಕಲ್ತಿದ್ದೀನಿ ಅದು ನನಗೆ ಅನಿಸ್ತಿದೆ. ಮತ್ತು ಮುಂದೆ ಇರೋ ಕೋರ್ಸು ನಾನು ತೊಗೋಬೇಕಂತ ತುಂಬ ಆಸೆ ಪಡ್ತಿದ್ದೀನಿ. ಆದಷ್ಟು ನಿಮ್ಮ ಮಕ್ಕಳಿಗೂ ಸಹ ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೂ SIP, ಮ್ಯೂಚುವಲ್ ಫಂಡ್, ETF ಬಗ್ಗೆ ಗಮನ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ನಾನು ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡಿ ಅಂತ ಹೇಳ್ತಲ್ಲ, ಅಟ್ಲೀಸ್ಟ್ ಇನ್ವೆಸ್ಟಿಂಗ್ ಬಗ್ಗೆ ಹೇಳ್ಕೊಡಿ. ಅಟ್ಲೀಸ್ಟ್ ಅವರು ಯಾರೋ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಲಾಭ ಗಳಿಸಲಿ. ಇದು TD ಅಕಾಡೆಮಿ ಬಗ್ಗೆ ನಂಗೆ ಗೊತ್ತಾಗಿದ್ದು ಥ್ರೂ ಒನ್ ಇಂಟರ್ವ್ಯೂ ನೋಡಿದೆ ಯೂಟ್ಯೂಬಲ್ಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಯಾಕೆ ಒಂದ್ಸಲಿ ಟ್ರೈ ಮಾಡಬಾರ್ದು ಅಂತ ಬಂದೆ. ಸೊ ಆಲ್ ಓವರ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬನ್ನಿ ಎಲ್ರಿಗೂ ಅಂತ ಸಜೆಸ್ಟ್ ಮಾಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ನನ್ನ ಹೆಸರು ಸುರೇಶ್ ಅಂತೇಳಿ, ವೈಟ್ಫೀಲ್ಡಿಂದ ಬಂದಿರೋದು. ನಾನು ಈಗಾಗಲೇ ಒಂದು ಸರಿ ವೈಟ್ಫೀಲ್ಡ್ ಬ್ರ್ಯಾಂಚಲ್ಲಿ ನಾನು ವಿಸಿಟ್ ಮಾಡಿದ್ದೆ. ಅಲ್ಲಿ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ನನಗೂ ಸಹ ಇದರಲ್ಲಿ ಆಸಕ್ತಿ ಇತ್ತು, ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದು ರಾಜಾಜಿನಗರಲ್ಲಿ ಮನೋಜ್ ಸಾರೇ ನಮಗೆ ಟೀಚ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದೀನಿ. ತುಂಬ ವಿವರವಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಸಕ್ಸಸ್ ಆಗಬಹುದು ಅಂತ ಅನ್ನಿಸಿದೆ. ನಾಳೆಯಿಂದ ಇದನ್ನು ಪ್ರಾಕ್ಟಿಕಲ್ ಆಗಿ ನಾನು ತಯಾರು ಮಾಡ್ಕೊಂಡಿದ್ದೀನಿ, ಏನು ಮಾಡಬೇಕು ಅಂತ. ನಾಳೆಯಿಂದ ಅದು ರಿಸಲ್ಟ್ ನೋಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಭೋಜರಾಜ್ ಅಂತ ಹೇಳಿ. ಮುಂಚೆ ಟ್ರೇಡಿಂಗ್ ಮಾಡ್ತಿದ್ದೆ, ಬಟ್ ನಾಲೆಡ್ಜ್ ಇಲ್ದಂಗೆ ಮಾಡ್ತಾಯಿದ್ದೆ. ಕೆಲವೊಂದಲ್ಲೆಲ್ಲ ಲಾಸ್ ಆಗಿತ್ತು. ಅದನ್ನು ಗೇನ್ ಮಾಡ್ಕೊಂಬಕ್ಕೆ ಏನು ಮಾಡಬೇಕು ಅಂತ ಗೊತ್ತಾ ಇರಲಿಲ್ಲ. ಈಗ ನಮ್ಮ ಫ್ರೆಂಡ್ಸ್ಗಳು ಸಜೆಸ್ಟ್ ಮಾಡಿದ್ರು TDI ಅಕಾಡೆಮಿಗೆ ಹೋಗಿ ಒಂದ್ಸತಿ ಟ್ರೈನಿಂಗ್ ತಗೊಳ್ರಿ ಅಂತ. ಅದಾದಮೇಲೆ ಇಲ್ಲಿ ಬಂದೆ. ಒಂಚೂರು ವರ್ತ್ ಅನ್ನಿಸ್ತೈತೆ ನನಗೆ ಇವತ್ತು. ಕೆಲವೊಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ಆಗಿರ್ಬೋದು, ಸ್ಟ್ರಾಟಜಿಗಳು, ಕೆಲವೊಂದು ಟ್ರೆಂಡ್ಸ್ಗಳು ಅವೆಲ್ಲ ಹೇಳ್ಕೊಂಡು ಕೊಟ್ಟಿರೋದ್ರಿಂದ, ಬೇಸಿಕ್ಕಿಂದನೂ ಹೇಳ್ಕೊಂಡು ಕೊಟ್ಟರು. ಅದರಿಂದ ನಮಗೆ ವರ್ತ್ ಅನ್ನಿಸ್ತಾ ಇದೆ. TD ಅಕಾಡೆಮಿ ಬಂದಮೇಲೆ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ಥರ ಆಪ್ಷನ್ಸ್ ಬೈ ಮಾಡ್ಬೋದು, ಫ್ಯೂಚರ್ಸ್ ಬೈ ಮಾಡೋದು, ಇಕ್ವಿಟಿ ಅಂದರೆ ಹೆಂಗೆ, ರಿಸ್ಕ್ ಹಿಂಗೆ, ಬೇಸಿಕ್ಕಿಂದನೂ ನಾವು ಯಾವ ಥರ ಕಂಪ್ನಿ ಚೂಸ್ ಮಾಡಬೇಕು ಏನು ಅಂತ ಅದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಯಿತು. ನಾನು ಸ್ಟೂಡೆಂಟು, ನಂಗೆ ಗೊತ್ತಿರಲಿಲ್ಲ ಇದೆಲ್ಲ ಇನ್ಫಾರ್ಮೇಷನ್. ಸೊ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಗಿದೆ, ಅದು ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಸುನೀತಾ ಅಂತ. ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಬೇಸಿಕ್ಕಿಂದ ಯಾವ ಥರ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಾಯಿತು. ಮತ್ತು ಕ್ಯಾಂಡಲ್ ಸ್ಟಿಕ್ಸ್ ನೋಡೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ವೈಶಾಖ ಅಂತ. TD ಅಕಾಡೆಮಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಬಂದು ಎಲ್ಲ ಪ್ರತಿಯೊಂದು ಸ್ಕಿಲ್ಸ್ ಕಲ್ತ್ಕೊಂಡು ನಾವು ಸ್ಟಾಕ್ ಮಾರ್ಕೆಟ್ ತುಂಬ ಮುಂದುವರಿಯುವುದು ಚೆನ್ನಾಗಿದೆ. ನನ್ನ ಹೆಸರು ಅಜಯ್, ನಾನು ಮರಿಯಪ್ಪನ ಪಾಳ್ಯದಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಸರ್ ಕ್ಲಾಸ್, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಅರ್ಥ ಆಯಿತು. ಗುಡ್ ಸರ್. ನನ್ನ ಹೆಸರು ಶ್ರೀನಿವಾಸ್ KV ಅಂತ. ನಾನು ಚಿಂತಾಮಣಿಯಿಂದ ಬಂದಿದ್ದೀನಿ. ಕ್ಲಾಸಸ್ಸು ತುಂಬ ಚೆನ್ನಾಗಿದೆ. ಬಟ್ ಏನೆಂದರೆ 3 ಡೇಸಿಂದ ಎಲ್ಲನೂ ಒಂದೇ ಸಲ ತಿಳ್ಕೊಳಕ್ಕಾಗೋದಿಲ್ಲ. ಬಟ್ಟು ಅದನ್ನು ಟ್ರೈನಿಂಗ್ ಮುಖಾಂತರ ಒಂದು ಆಫ್ಟರ್ ಬೇಸಿಕ್ಸ್ ಆದಮೇಲೆ
ಟ್ರೈನಿಂಗ್ ಮುಖಾಂತರ ನಾವು ಸ್ವಲ್ಪ ಕಲಿಬೋದು. ಬಟ್ ಒಂದೇ ಸಲ ಎಲ್ಲನೂ ತಿಳ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಕ್ಲಾಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶೇರ್ ಮಾರ್ಕೆಟ್ ಬಗ್ಗೆ ಟ್ರೈನಿಂಗ್ನಲ್ಲಿ ಒಂದು 2-3 ಕಡೆ ನಾನು ಮುಂಚೆ ಅಟೆಂಡ್ ಮಾಡಿದ್ದೆ. ಎಲ್ಲ ಕಡೆಯಿಂದನೂ ಇಲ್ಲಿ ಟಿ ಡಿ ಅಕಾಡೆಮಿಯಲ್ಲಿ ಮಿಸ್ಟರ್ ಮನೋಜ್ ಸರ್ ಮತ್ತು ಅವರ ಟೀಮು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಕನ್ನಡದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯಲ್ಲೂ ಅರ್ಥವಾಗೋ ರೀತಿಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ನನ್ನ ಹೆಸರು ಆಲ್ಫನ್ ಅಂತ. ನಾನು ಹೊಸಕೋಟೆಯಿಂದ ಬಂದಿರೋದು. ನಾನು ತುಂಬ ಸರ್ಚ್ ಮಾಡಿದೆ ಇದು ಯೂಟ್ಯೂಬಲ್ಲೆಲ್ಲ. ನಾನೀಗ ಫಸ್ಟ್ ಇಯರ್ ಮುಗಿಸಿದ್ದೀನಿ ಡಿಗ್ರಿ. ಹಾಲಿಡೇಸ್ ಇದ್ದಕ್ಕೋಸ್ಕರ ಬಂದೆ. ಮತ್ತು ತುಂಬ ಸರ್ಚ್ ಮಾಡಿದ್ದೆ ಯೂಟ್ಯೂಬಲ್ಲಿ. ನನಗಿದು TDI ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ಬಂದು ಕಲ್ತಿದ್ದೀನಿ, ಏನೋ ಒಂದು ಕಲ್ತಿದ್ದೀನಿ ಅದು ನನಗೆ ಅನಿಸ್ತಿದೆ. ಮತ್ತು ಮುಂದೆ ಇರೋ ಕೋರ್ಸು ನಾನು ತೊಗೋಬೇಕಂತ ತುಂಬ ಆಸೆ ಪಡ್ತಿದ್ದೀನಿ. ನನ್ನ ಹೆಸರು ಮಧುಶ್ರೀ ಅಂತ. ನಾನು ಬ್ಯಾಂಗ್ಳೂರಿಂದನೇ ಬಂದಿರೋದು. ಸೊ ಇದು TD ಅಕಾಡೆಮಿ ಬಗ್ಗೆ ನಂಗೆ ಗೊತ್ತಾಗಿದ್ದು ಥ್ರೂ ಒಂದು ಇಂಟರ್ವ್ಯೂ ನೋಡಿದೆ ಯೂಟ್ಯೂಬಲ್ಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಯಾಕೆ ಒಂದ್ಸಲಿ ಟ್ರೈ ಮಾಡಬಾರ್ದು ಅಂತ ಬಂದೆ. ಸೊ ಆಲ್ ಓವರ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬನ್ನಿ ಎಲ್ರಿಗೂ ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಎವ್ರಿ ಒನ್. ಸೊ ಅಟ್ ಪ್ರೆಸೆಂಟ್ ಮಾರ್ಕೆಟ್ ನೋಡ್ತಾ ಇದ್ದೀರಾ, ಬೀಳ್ತಾ ಇದೆ, ರೈಸ್ ಆಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಸ್ಟಿಲ್ ಐ ಫೀಲ್ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ಯಾಕಂದರೆ ಇಂಡಿಯಾ ವಿಕ್ಸು ತುಂಬ ಬಾಟಮಲ್ಲಿದೆ. ಇಂಡಿಯಾ ವಿಕ್ಸ್ ಬಾಟಮಲ್ಲಿದೆ ಅಂದರೆ ಏನು ಪ್ಯಾನಿಕ್ ಇಲ್ಲ ಅಂತ ಅರ್ಥ. ಸೊ ಪ್ಯಾನಿಕ್ ಅಂತೂ ಇಲ್ಲ ಮಾರ್ಕೆಟ್ನಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಮಾರ್ಕೆಟು ಏನಾದರೂ ಒಂದು LTCG ಕಟ್ ಮಾಡಿದ್ರೆ, ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ LTCG ಕಟ್ ಮಾಡ್ತಾರಂತ, ಬಟ್ ಏನು ಆ ಥರ ನ್ಯೂಸ್ ಬರಲಿಲ್ಲ. ಬಟ್ FIIs ಮಾತ್ರ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಇಂಡಿಯನ್ ಏನಂತಾರೆ ಬಾಂಡ್ಸ್, ಇಂಡಿಯನ್ ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸನ್ನು ಆಲ್ಮೋಸ್ಟ್ ನಿಲ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ FIIs. ಇದರಿಂದ ಏನಾಗುತ್ತೆ, ಜಾಸ್ತಿ ಡಾಲರ್ಸ್ ಇಂಡಿಯಾಗೆ ಬರುತ್ತೆ. ಇದರಿಂದ ನಮ್ಮ ರಿಸರ್ವ್ ಕರೆನ್ಸಿ ಏನಂತಾರೆ, ಡಾಲರ್ ರಿಸರ್ವ್ ಕರೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಇಂಡಿಯನ್ ಎಕಾನಮಿ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೀಟೇಲರ್ಸ್ಗೂ ಹೆಲ್ಪ್ ಆಗೋ ಥರ ಟ್ಯಾಕ್ಸನ್ನು ಕಟ್ ಮಾಡಿದ್ರೆ ಇನ್ನೂ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾರ್ಯಾರು ಫ್ರೆಷರ್ಸ್ ಇದ್ದೀರೋ ನೀವು ನಾಳೆಯಿಂದ ಅಟ್ಲೀಸ್ಟ್ ಸಣ್ಣ ಪುಟ್ಟ ದುಡ್ಡು ಹಾಕ್ಕೊಂಡು ಸೇಫಾಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಡೋಂಟ್ ಡೈರೆಕ್ಟ್ಲಿ ಜಂಪ್ ಇನ್ ಟು ಟ್ರೇಡಿಂಗ್. ಟ್ರೇಡ್ ಮಾಡೋಕ್ಕೆ ಬೇಕಂದ್ರೂ ಪೇಪರ್ ಟ್ರೇಡ್ ಮಾಡೋದಕ್ಕೆ ದೇರ್ ಇಸ್ ಅನ್ ಅಪ್ಲಿಕೇಶನ್ ಕಾಲ್ಡ್ ಫ್ರಂಟ್ ಪೇಜಲ್ಲಿ ಪೇಪರ್ ಟ್ರೇಡ್ ಮಾಡ್ಬೋದು, ಸೆನ್ಸಿಬಲಲ್ಲಿ ಪೇಪರ್ ಟ್ರೇಡ್ ಮಾಡ್ಬೋದು. ಸೊ ಪೇಪರ್ ಟ್ರೇಡ್ ಮಾಡಿಕೊಂಡು ನಿಮ್ಮ ಕಾನ್ಫಿಡೆನ್ಸ್ ಬಂದಾಗ ನೀವು ರಿಯಲ್ ಟ್ರೇಡ್ಗಳನ್ನು ಮಾಡ್ಬೋದು. ಆದಷ್ಟು ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೆ ಅಟ್ಲೀಸ್ಟ್ ನಿಮಗಿರೋ ಅಂಥ ವಿದ್ಯೆನ ಸ್ವಲ್ಪ ದಾನ ಮಾಡಿ. ವಿದ್ಯೆ ದಾನ ಇಸ್ ಅ ಮಹಾದಾನ ಅಂತ ಹೇಳ್ತಾರೆ. ಯಾಕಂದರೆ ಈ ಕರ್ನಾಟಕದಲ್ಲಿ ತುಂಬ ಅವೇರ್ನೆಸ್ ತುಂಬ ಕಡಿಮೆ ಇದೆ. ಗುಜರಾತ್ ಮಹಾರಾಷ್ಟ್ರ ಕಂಪೇರ್ ಮಾಡಿಕೊಂಡ್ರೆ, ಗುಜರಾತ್ ಮಹಾರಾಷ್ಟ್ರದಲ್ಲಿ ಮನೆಗೂ ಒಬ್ಬ ಟ್ರೇಡರ್ ಇದ್ದಾರೆ, ಇಲ್ಲಿ ಬೀದಿಗೆ ಒಬ್ಬರು ಇದ್ದಾರೆ. ಸೊ ಇದು ಗಲ್ಲಿ ತುಂಬ ಬರಬೇಕಂದ್ರೆ ಇನ್ನು ತುಂಬ ವರ್ಷಗಳೇ ಬೇಕು. ಸೊ ಆದಷ್ಟು ನಿಮ್ಮ ಮಕ್ಕಳಿಗೂ ಸಹ ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೂ SIP, ಮ್ಯೂಚುವಲ್ ಫಂಡ್, ETF ಬಗ್ಗೆ ಗಮನ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ನಾನು ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡಿ ಅಂತ ಹೇಳ್ತಲ್ಲ, ಅಟ್ಲೀಸ್ಟ್ ಇನ್ವೆಸ್ಟಿಂಗ್ ಬಗ್ಗೆ ಹೇಳ್ಕೊಡಿ. ಅಟ್ಲೀಸ್ಟ್ ಅವರು ಯಾರೋ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಲಾಭ ಗಳಿಸ್ಲಿ. ಆಲ್ ದ ಬೆಸ್ಟ್. ಎಲ್ಲರೂ ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.